ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮಗೆ ಸ್ವಾಗತ. ಈಗ ನಾವು ತುಷ್ಟಿಗುಣದ ಪರಿಭಾವನೆಗಳು ಈ ಟಾಪಿಕ್ ಮೇಲೆ ಅಧ್ಯಯನವನ್ನು ಮಾಡೋಣ. ತುಷ್ಟಿಗುಣದ ಪರಿಭಾವನೆಗಳು, ಕಾನ್ಸೆಪ್ಟ್ಸ್ ಆಫ್ ಯುಟಿಲಿಟಿ, ಈ ವಿಷಯವನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗೋಣ. ನಾವು ಕಳೆದ ತರಗತಿಯಲ್ಲಿ ಆರಂಭಿಕ ತುಷ್ಟಿಗುಣ, ಒಟ್ಟು ತುಷ್ಟಿಗುಣ ಮತ್ತು ತುಷ್ಟಿಗುಣ ಅಂದರೇನು ಇವುಗಳನ್ನು ಕುರಿತಾಗಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಆರಂಭಿಕ ತುಷ್ಟಿಗುಣ ಅಂದರೇನು ಅಂತ ನಾವು ನೋಡಿದ್ದೀವಿ. ಆರಂಭಿಕ ತುಷ್ಟಿಗುಣ ಅಂತಂದರೆ ವಸ್ತುವಿನ ಮೊದಲ ಘಟಕವನ್ನು ಸೇವಿಸಿದಾಗ, ವಸ್ತುವಿನ ಮೊದಲ ಘಟಕವನ್ನು ನಾವು ಅನುಭೋಗಿಸಿದಾಗ ಆ ವಸ್ತುವಿನಿಂದ ದೊರೆಯುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ. ಈಗ ಉದಾಹರಣೆಗೆ ಅನುಭೋಗಿ ಒಂದು ಲೋಟ ನೀರನ್ನು ಕುಡಿದ ಅಂತ ಇಟ್ಕೊಟ್ರು. ಅವನಿಗೆ ಬಾಯಾರಿಕೆ ಆಗಿದೆ, ಅವನು 2 ಲೋಟ ನೀರು ಕುಡಿತಾನೆ ಅಂತ ಇಟ್ಕೊಟ್ರು. ಆಗ ವಿದ್ಯಾರ್ಥಿ ಮೊದಲನೇ ಲೋಟ ನೀರನ್ನು ಕುಡಿದ ಅಂತಂದರೆ ಆ ಮೊದಲನೇ ಲೋಟ ನೀರಿನಿಂದ ಸಿಗುವಂಥ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ. ಹೀಗೆ ಸರಕುಗಳನ್ನು ಅನುಭೋಗಿಸುವಾಗ ಮೊದಲನೆಯ ಸರಕಿನಿಂದ ದೊರೆಯುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ ನಾವು ಇದನ್ನು ಹೇಳ್ತೀವಿ ನೋಡಿರಿ. ಆಮೇಲೆ ಒಟ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಒಟ್ಟು ತುಷ್ಟಿಗುಣ ಅಂದ್ರೇನು? ಒಟ್ಟು ತುಷ್ಟಿಗುಣ ಅಂತಂದರೆ ಅನುಭೋಗಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ನೋಡ್ರಿ ಸರಕುಗಳನ್ನು ಅನುಭೋಗಿಸುವಾಗ ಅವುಗಳನ್ನು ಅನುಭೋಗಿಸಿದ ನಂತರ ಅವುಗಳಿಂದ ದೊರೆಯುವಂಥ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಅಂತ. ಈಗ ಒಬ್ಬ ವ್ಯಕ್ತಿ 3 ಬಾಳೆಹಣ್ಣುಗಳನ್ನು ಸೇವಿಸಿದ ಅಂತ ಇಟ್ಕೊಳ್ಳೋಣ. ಮೊದಲನೇ ಬಾಳೆಹಣ್ಣಿನಿಂದ ಸಿಕ್ಕಿರುವಂಥ ತುಷ್ಟಿಗುಣ, 2ನೇ ಹಣ್ಣಿನಿಂದ ಸಿಕ್ಕಿರುವಂಥ ತುಷ್ಟಿಗುಣ, 3ನೇ ಹಣ್ಣಿನಿಂದ ಸಿಕ್ಕಿರುವಂಥ ತುಷ್ಟಿಗುಣ. ಆ 3 ಹಣ್ಣುಗಳ ತುಷ್ಟಿಗುಣವನ್ನು ನಾವು ಕೂಡಿಸಿದರೆ ದೊರೆಯುವಂಥ ಒಟ್ಟು ಆ ತುಷ್ಟಿಗುಣದ ಮೌಲ್ಯವೇ ಏನು ಅಂತ ಕೇಳಿದರೆ ಒಟ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಹೀಗೆ ಈ ತುಷ್ಟಿಗುಣದ ಪರಿಭಾವನೆಗಳಲ್ಲಿ ಆರಂಭಿಕ ತುಷ್ಟಿಗುಣ, ಒಟ್ಟು ತುಷ್ಟಿಗುಣ ಇವುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಅಧ್ಯಯನ ಮಾಡ್ತೀವಿ. ಇವತ್ತಿನ ದಿವಸ ನಮ್ಮ ತರಗತಿಯಲ್ಲಿ ನೋಡಿ ಸೀಮಾಂತ ತುಷ್ಟಿಗುಣ ಅಂತ ಗೊತ್ತಿರ್ತದೆ. ಸೀಮಾಂತ ತುಷ್ಟಿಗುಣ ಎಂದರೇನು ನೋಡಿ. ಸೀಮಾಂತ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಅಂತಂದರೆ ನೀವು ಹೇಳ್ಬೋದಲ್ಲ, ನಾವು 2ನೆಯ 3ನೆಯ 4ನೆಯ ಹೀಗೆ ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಸೇವಿಸಿದಾಗ, ಒಂದಕ್ಕಿಂತಲೂ ಹೆಚ್ಚು ಸರಕುಗಳನ್ನು ಸೇವಿಸಿದಾಗ ಆ ಹೆಚ್ಚಿನ ಸರಕುಗಳಿಂದ ಸಿಗುವಂಥ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಮೊದಲನೇ ಸರಕಿಂದ ಸಿಕ್ಕಿರುವಂಥ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಅಲ್ಲ ವಿದ್ಯಾರ್ಥಿಗಳೇ. ಮೊದಲನೇ ತುಷ್ಟಿಗುಣವನ್ನು ಹೊರತುಪಡಿಸಿ, ಮೊದಲನೆಯ ವಸ್ತುವಿನಿಂದ ದೊರೆತಂಥ ತುಷ್ಟಿಗುಣವನ್ನು ಹೊರತುಪಡಿಸಿ 2ನೆಯ 3ನೆಯ 4ನೆಯ 5ನೆಯ ಹೀಗೆ ಹೆಚ್ಚುವರಿ ವಸ್ತುಗಳಿಂದ ದೊರೆಯುವಂಥ ಆ ತುಷ್ಟಿಗುಣವನ್ನು ನಾವೇನನ್ನುತ್ತೇವೆ? ಸಾಮಾನ್ಯವಾಗಿ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೀಮಾಂತ ತುಷ್ಟಿಗುಣ ಅಂತಂದರೆ ಮೊದಲನೇ ವಸ್ತುವನ್ನು ಹೊರತುಪಡಿಸಿ 2ನೆಯ 3ನೆಯ 4ನೆಯ ಹೀಗೆ ಹೆಚ್ಚುವರಿ ವಸ್ತುಗಳಿಂದ ದೊರೆಯುವಂಥ ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ಬೋದು. ಉದಾಹರಣೆಗೆ ತಗೊಳ್ರಿ. ಉದಾಹರಣೆಗೆ ಸೀಮಾಂತ ತುಷ್ಟಿಗುಣ ಅಂದರೆ ಏನು? ಈಗ ಒಬ್ಬ ವ್ಯಕ್ತಿ ನೋಡ್ರಿ 2 ನಿಮಿಷ ಸಮಯದಲ್ಲಿ ಒಬ್ಬ ವ್ಯಕ್ತಿ ನೋಡ್ರಿ ನಿರ್ದಿಷ್ಟ ವಸ್ತುಗಳನ್ನು ಅಂದರೆ 4 ವಸ್ತುಗಳನ್ನು ನಿರ್ದಿಷ್ಟ ಸಮಯದಲ್ಲಿ 2 ನಿಮಿಷ ಅನ್ನುವಂಥ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸರಕುಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಅನುಭೋಗಿಯು ಸೇವಿಸಿದಾಗ ಆ ಹೆಚ್ಚುವರಿ ವಸ್ತುಗಳ ಸೇವನೆಯಿಂದ ಆತನಿಗೆ ದೊರೆಯುವಂಥ ಹೆಚ್ಚಿನ ತುಷ್ಟಿಗುಣವೇ ಅಥವಾ ಆ ವಸ್ತುಗಳಿಂದ ದೊರೆಯುವಂಥ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಉದಾಹರಣೆಗೆ ಈಗ ನೋಡ್ರಿ, ನಾವು ಒಬ್ಬ ವ್ಯಕ್ತಿ 2 ನಿಮಿಷದಲ್ಲಿ 3 ಬಾಳೆಹಣ್ಣುಗಳನ್ನು ತಿನ್ನುತ್ತಾನೆ ಅಂತ ಇಟ್ಕೊಳ್ಳಿ. ನೋಡ್ರಿ, ನಿರ್ದಿಷ್ಟ ಅವಧಿ 2 ನಿಮಿಷ, ನಿರ್ದಿಷ್ಟ ವಸ್ತುಗಳು 3, ಇಲ್ಲಿ 3 ಬಾಳೆಹಣ್ಣುಗಳು ಅಂತ ಇಟ್ಕೊಂಡು ಅವಳು ಮೊದಲನೇ ಹಣ್ಣನ್ನು ಸೇವಿಸ್ತಾನೆ. ಅವನಿಗೆ 20 ತುಷ್ಟಿಗುಣ ಸಿಗ್ತಿದೆ. 2ನೇ ಹಣ್ಣನ್ನು ಸೇವಿಸ್ತಾನೆ, 18ರಷ್ಟು ತುಷ್ಟಿಗುಣ ಸಿಗ್ತಿದೆ. 3ನೇ ಹಣ್ಣನ್ನು ಸೇವಿಸ್ತಾನೆ, 15ರಷ್ಟು ತುಷ್ಟಿಗುಣ ಸಿಗ್ತಿದೆ. ಹೀಗೆ ನೋಡಿರಿ, 15, 20ರಷ್ಟು ತುಷ್ಟಿಗುಣ, ಆಮೇಲೆ 2ನೇದರಿಂದ 18, 3ನೇದರಿಂದ 15 ನೋಡಿರಿ. ಮೊದಲನೇದು ಎಷ್ಟು ಸಿಕ್ಕಿದ್ರೆ ಅವನಿಗೆ 20, 2ನೇದರಿಂದ ಎಷ್ಟು ಸಿಕ್ತ್ರಿ 18,
20 ಪ್ಲಸ್ 18 38, 38 ಪ್ಲಸ್ 15 48, 53 ಆಯಿತು ಅಂತ. ಅಂದರೆ ಆತ ಎರಡನೆಯ ಮೂರನೆಯ ವಸ್ತುಗಳಿಂದ ಈ ಸಿಗುವಂಥ ತುಷ್ಟಿಗುಣವನ್ನು ನಾವೇನಂತೀವಿ ಅಂದರೆ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹಾಗಾದರೆ ಸೀಮಾಂತ ತುಷ್ಟಿಗುಣ ಅಂದರೆ ಏನು ಅಂತ ನೋಡಿ ವಿದ್ಯಾರ್ಥಿಗಳೇ. ಒಂದು ಘಟಕದಷ್ಟು ಒಂದು ಘಟಕದಷ್ಟು ಹೆಚ್ಚಿಗೆ ಅನುಭೋಗಿಸಿದಾಗ ನೋಡ್ರಿ, ಹೆಚ್ಚಿಗೆ ಅನುಭೋಗಿಸಿದಾಗ ಒಟ್ಟು ತುಷ್ಟಿಗುಣಕ್ಕೆ ಹೆಚ್ಚುವರಿಯಾಗಿ ಬಂದು ಸೇರುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. ನೋಡಿ, ಒಂದು ಘಟಕದಷ್ಟು ಹೆಚ್ಚಿಗೆ ಅನುಭೋಗಿಸಿದಾಗ ಒಟ್ಟು ತುಷ್ಟಿಗುಣಕ್ಕೆ ಹೆಚ್ಚುವರಿಯಾಗಿ ಬಂದು ಸೇರುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಈಗ ಒಂದನೇ ಹಣ್ಣು ಸೇವನೆ, ಇದರಿಂದ 20 ತುಷ್ಟಿಗುಣ ಸಿಕ್ಕಿದೆ ಅಂತ ಇಟ್ಕೊಂಡ್ರೆ. ಎರಡನೇ ಹಣ್ಣನ್ನು ಸೇವಿಸ್ತಾನೆ, ಇದರಿಂದ ಅವನಿಗೆ 15. ಮೂರನೇ ಹಣ್ಣನ್ನು ಸೇವಿಸ್ತಾನೆ, ಇದರಿಂದ 10 ಅಂತ ಇಟ್ಕೊಂಡ್ರೆ ತುಷ್ಟಿಗುಣ ಎಷ್ಟು ಸಿಕ್ಕಿದೆ ನೋಡಿ ವಿದ್ಯಾರ್ಥಿಗಳೇ. ಮೊದಲನೇ ಹಣ್ಣಿನಿಂದ 20ರಷ್ಟು ತುಷ್ಟಿಗುಣ, ಎರಡನೇ ಹಣ್ಣಿನಿಂದ 15ರಷ್ಟು ತುಷ್ಟಿಗುಣ, ಮೂರನೇ ಹಣ್ಣಿನಿಂದ 10ರಷ್ಟು ತುಷ್ಟಿಗುಣ. ಅಂದರೆ ಒಟ್ಟು ತುಷ್ಟಿಗುಣಕ್ಕೆ ಬಂದು ಸೇರುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ ಅಂತ. 20 ಇದೆ, ಇದು 20ಕ್ಕೆ ಬಂದು ಸೇರುವಂಥದ್ದು ಎಷ್ಟು? 15 ಅಂತ. ಅಂದರೆ 20ರೊಳಗೆ 15 ಕಳೀರಿ ನೋಡಿ, 20ರಾಗ 15 ಕಳೆದ್ರೆ ಹೆಚ್ಚಿಗೆ ಬಂದಿರೋದು ಎಷ್ಟು? 10ರಾಗ ಹೋದರೆ 5, 0. ಅಂದರೆ ಈ 5ರಷ್ಟು ತುಷ್ಟಿಗುಣ ಏನಾಗಿದೆ ಹೇಳ್ರಿ, ಎರಡನೇ ಹಣ್ಣಿಂದ ಆತನಿಗೆ ಹೆಚ್ಚುವರಿಯಾಗಿ ಬಂದು ಸೇರಿದೆ. ನೋಡಿ, 20, 15, 20, 15 ಅಂದರೆ 20, 15 ಕಳೆದ್ರೆ ತುಷ್ಟಿ 5. 5ರಷ್ಟು ಏನಾಗಿದೆ ಅಂದರೆ ಆತನಿಗೆ ಹೆಚ್ಚುವರಿ ತುಷ್ಟಿಗುಣ ಬಂದಿದೆ ಅಂತ ಹೇಳ್ಬೋದು. 15ರೊಳಗೆ 10 ಕಳೆದ್ರೆ ನೋಡಿ 5 ತುಷ್ಟಿಗುಣ ಇದೇನು ಅಂದರೆ ಹೆಚ್ಚುವರಿಯಾಗಿ ಬಂದಿರತಕ್ಕಂಥ ತುಷ್ಟಿಗುಣ ಅಂತ. ಹೀಗೆ ಹೆಚ್ಚುವರಿಯಾಗಿ ಏನಾಗ್ತದೆ ಅಂದರೆ ಅದಕ್ಕೆ ತುಷ್ಟಿಗುಣ ಬರ್ತಿದೆ. ನೋಡಿ, ಇಲ್ಲಿ ಹೆಚ್ಚುವರಿ ಬಂತು ರೀ, ಇಲ್ಲಿ ಹೆಚ್ಚುವರಿ ಬಂತು, ಹೀಗೆ ಹೆಚ್ಚುವರಿ ಬರ್ತಾ ಹೋಗ್ತಾ ಇರ್ತದೆ. ಹೀಗೆ ಹೆಚ್ಚಿನ ವಸ್ತುಗಳನ್ನು ಸೇವಿಸಿದಾಗ ಅವುಗಳಿಂದ ದೊರೆಯುವಂಥ ಈ ತುಷ್ಟಿಗುಣಕ್ಕೆ ನಾವು ಸೀಮಾಂತ ತುಷ್ಟಿಗುಣ ಅಂತ ನಾವು ಇದನ್ನು ಕರಿತೀವಿ. ಸೀಮಾಂತ ತುಷ್ಟಿಗುಣ. ಈ ಸೀಮಾಂತ ತುಷ್ಟಿಗುಣವನ್ನು ಅಧ್ಯಯನ ಮಾಡೋದಕ್ಕೆ ನಮಗೇನಾಗಿದೆ ಅಂತಂದರೆ, ಒಂದು ಅಲ್ಲಿ ಸಮೀಕರಣವನ್ನು ಕೊಟ್ಟಿದ್ದಾರೆ ನೋಡಿರಿ. ಏನು ಅಂದರೆ MU ನೋಡಿರಿ, MU ಈಕ್ವಲ್ ಟು TUN ಮೈನಸ್ TUN ಮೈನಸ್ 1 ಅಂತ. ಇಲ್ಲಿ ನೋಡ್ರಿ, ಸೀಮಾಂತ ತುಷ್ಟಿಗುಣವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸೂತ್ರ ಇದೆ. ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ MU ಅಂದ್ರೇನು? ಮಾರ್ಜಿನಲ್ ಯುಟಿಲಿಟಿ. ಈ ಮಾರ್ಜಿನಲ್ ಯುಟಿಲಿಟಿಯನ್ನು ನಾವು ಹೇಗೆ ಕಂಡು ಹಿಡಿಯೋದು ಅಥವಾ ಸಮೀಕರಣ ಇದೆ. ಒಂದು ರೀತಿಯಲ್ಲಿ ಇದು ಒಂದು ನೋಡ್ರಿ ಭಾಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಅಂತ ನಾವು ಹೇಳ್ಬೋದು. TUN ಟೋಟಲ್ ಯುಟಿಲಿಟಿ ಅಂತಕ್ಕಂಥದ್ದು TUN ಮೈನಸ್ 1 ಅಂತ. ಇಲ್ಲಿ ತುಷ್ಟಿಗುಣ ಏನಾಗ್ತಿದೆ ಅಂತ ನೋಡ್ರಿ. ಈಗ ತುಷ್ಟಿಗುಣ TUN ಎಷ್ಟಿದೆ ಅಂತಂದರೆ ಮೊದಲನೇ ಹಣ್ಣು ಸಿಕ್ಕಿರೋಂಥದ್ದು
ಟಿ ಎನ್ ಮೈನಸ್ 15. ಆಮೇಲೆ ಟಿ ಎನ್ ಮೈನಸ್ 1 10 ಈಸ್ ಈಕ್ವಲ್ ಟು 5 ಅಂತ. ಓಕೆ, 5 ಇದು ಏನು? 5 ಇದು ಸೀಮಾಂತ ತುಷ್ಟಿಗುಣ. MU ಸೀಮಾಂತ ತುಷ್ಟಿಗುಣ. ಇದು ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. 5 ಸೀಮಾಂತ ತುಷ್ಟಿಗುಣ. ನೋಡಿ, ಇದು ನಾವೇನು ಹೇಳ್ತೀವಿ ಹೇಳ್ರಿ? ಸೀಮಾಂತ ತುಷ್ಟಿಗುಣ. MU TN ಅಂದರೆ ಈಗ ಪ್ರಸ್ತುತ ಹಣ್ಣಿನಿಂದ ಪ್ರಸ್ತುತ ತುಷ್ಟಿಗುಣದಲ್ಲಿ ಮೊದಲನೆಯ ತುಷ್ಟಿಗುಣವನ್ನು ಕಳೆಯುವುದು ಅಂತ. ನೋಡ್ರಿ, ಅವನು ಮೊದಲನೇ ಹಣ್ಣಿನಿಂದ 10, ಎರಡನೇ ಹಣ್ಣಿನಿಂದ 15 ಅಂತ ಆಗಿದೆ ಅಂತ ಇಟ್ಕೊಂಡ್ರಿ. ಮೊದಲನೆಯ ಹಣ್ಣಿನಿಂದ 10 ತುಷ್ಟಿಗುಣ ಅಂತ ಸಿಕ್ಕಿದೆ. ಅದಕ್ಕೆ ಈಗ ಎರಡನೇ ಹಣ್ಣನ್ನು ಸೇವಿಸಿದಾಗ ಅವನಿಗೆ ಎಷ್ಟು ತುಷ್ಟಿಗುಣ ಸಿಕ್ಕಿದೆ ಹೇಳ್ರಿ? 15 ಅಂತ ಇಟ್ಕೊಳ್ರಿ ವಿದ್ಯಾರ್ಥಿಗಳು. ಭಾಳ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮೊದಲನೇ ಹಣ್ಣಿನಿಂದ ಆತನಿಗೆ 10ರಷ್ಟು ತುಷ್ಟಿಗುಣ ಸಿಕ್ಕಿದೆ. ಎರಡನೇ ಹಣ್ಣನ್ನು ಸೇವಿಸಿದಾಗ ಆತನಿಗೆ ನೋಡ್ರಿ ಅವನ ಒಟ್ಟು ತುಷ್ಟಿಗುಣ ಎಷ್ಟಾಗಿದೆ ಹೇಳ್ರಿ? 15 ಆಗಿದೆ. ನೋಡ್ರಿ, ಅಂದಾಗ ಎರಡನೇ ಹಣ್ಣಿನಿಂದ ಆತನಿಗೆ ಎಷ್ಟು ತುಷ್ಟಿಗುಣ ಸಿಕ್ಕಂಗಾಯಿತು ನೋಡ್ರಿ? ಎರಡನೇ ತುಷ್ಟಿಗುಣದಿಂದ ಅವನಿಗೆ 5 ಅಂತ. ಅದಕ್ಕೆ ಎರಡನೇ ಹಣ್ಣನ್ನು ಸೇವಿಸಿದಾಗ ಆತನಿಗೆ ದೊರೆತಿರುವಂಥ ತುಷ್ಟಿಗುಣ 15. ನೋಡ್ರಿ, 15ರೊಳಗೆ ಮೊದಲನೇ ವಸ್ತುವಿನಿಂದ ಸಿಕ್ಕಿರುವಂಥ ತುಷ್ಟಿಗುಣ ಎಷ್ಟಿದೆ ಹೇಳ್ರಿ? 10 ಅಂತ. ಅದಕ್ಕೆ ಪ್ರಸ್ತುತ ತುಷ್ಟಿಗುಣದಲ್ಲಿ TUN ಅಂತಂದರೆ ಪ್ರಸ್ತುತ ತುಷ್ಟಿಗುಣ. ಇದು ಸದ್ಯ ದೊರೆತಿರ್ತಕ್ಕಂಥ ತುಷ್ಟಿಗುಣ. ಈ ಪ್ರಸ್ತುತ ತುಷ್ಟಿಗುಣದಲ್ಲಿ ಮೊದಲು ಸಿಕ್ಕಿರುವಂಥ ತುಷ್ಟಿಗುಣವನ್ನು ನಾವು ಕಳಿಬೇಕು. ಪ್ರಸ್ತುತ ತುಷ್ಟಿಗುಣ TUN ಅಂತಂದರೆ ಪ್ರಸ್ತುತ ತುಷ್ಟಿಗುಣ 15. TUN ಮೈನಸ್ 1 ಅಂತಂದರೆ ಇದು ಮೊದಲನೆಯ ವಸ್ತುವಿಂದ ಸಿಕ್ಕಿರುವಂಥ ತುಷ್ಟಿಗುಣ. ಅದಕ್ಕೆ ಪ್ರಸ್ತುತ ತುಷ್ಟಿಗುಣದಲ್ಲಿ ಮೊದಲನೇ ತುಷ್ಟಿಗುಣವನ್ನು ಕಳೆಯುವುದು. ನೋಡಿರಿ, TUN ಮೈನಸ್ 1 TUN ಮೈನಸ್ 1 ಅಂತ ಹೇಳ್ತೀವಿ. ಇಲ್ಲಿ 15ರೊಳಗೆ 10 ಕಳೆದೀವಿ ಅಂತಂದರೆ 5 ಇಲ್ಲಿ ಏನಾಗ್ತದೆ ಅಂತಂದರೆ ತುಷ್ಟಿಗುಣ. ಇದು ಎಂಥ ತುಷ್ಟಿಗುಣ ಅಂತ ಕೇಳಿದರೆ ಸೀಮಾಂತ ತುಷ್ಟಿಗುಣ. 5 ಸೀಮಾಂತ ತುಷ್ಟಿಗುಣ. ನೋಡ್ರಿ, ಅದಕ್ಕೆ ತುಷ್ಟಿಗುಣದಿಂದ ಆತನಿಗೆ ಕ್ರಮೇಣವಾಗಿ ಏನಾಗ್ತದೆ ಅಂದರೆ ತುಷ್ಟಿಗುಣ ಮೊದಲನೇದರಿಂದ 10, ಎರಡನೇದರಿಂದ 5, ಮೊದಲಿಂದ ಮತ್ತೊಂದರಿಂದ 2 ಸೇವಿಸಿದಾಗ ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ ತುಷ್ಟಿಗುಣ ಯಾವಾಗಲೂ ಇಳಿಮುಖ ರೂಪದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಒಂದು ಘಟಕದಷ್ಟು ಹೆಚ್ಚಿಗೆ ಅನುಭವಿಸಿದಾಗ ಒಟ್ಟು ತುಷ್ಟಿಗುಣಕ್ಕೆ ಹೆಚ್ಚುವರಿಯಾಗಿ ಬಂದು ಸೇರುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಇದನ್ನು ನಾವು ಒಂದು ಸಮೀಕರಣ ಮುಖಾಂತರ ಹೇಳ್ತೀವಿ. MU = TN ಮೈನಸ್ 1. 15ರ 10 ಕಳೆದ್ರೆ 5. 15 ಪ್ರಸ್ತುತ ತುಷ್ಟಿಗುಣ, 10 ಮೊದಲಿನ ತುಷ್ಟಿಗುಣ. ಇದು ಮೊದಲನೇ ವಸ್ತುವಿಂದ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣ. ಇದು ಈಗ ಎರಡನೇ ವಸ್ತುವಿಂದ ಸಿಕ್ಕಿರ್ತಕ್ಕಂಥ ಒಟ್ಟು ತುಷ್ಟಿಗುಣ. ಎರಡನೇ ವಸ್ತು ಮೊದಲೇ ನೋಡಿರಿ ಸಿಕ್ಕಿದ ತುಷ್ಟಿಗುಣವನ್ನು ಒಟ್ಟು ಇಲ್ಲಿ ಏನಾಗಿದೆ ಅಂದರೆ 15 ಆಗಿದೆ. ಇದು 10 ಆಗಿದೆ. ಮೊದಲಿನಿಂದ ಕಳೀತಾ ಇದ್ದೀವಿ. ಹೀಗೆ ಈ ತುಷ್ಟಿಗುಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ವಿದ್ಯಾರ್ಥಿಗಳೇ, ನೀವು ಸೀಮಾಂತ ತುಷ್ಟಿಗುಣ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಲ್ಲ. ಇನ್ನು ಹೊಸದಕ್ಕಿಂತ ಒಂದು ಕಾನ್ಸೆಪ್ಟನ್ನು ಈಗ ನಾವು ಆರಂಭಿಸೋಣ. ಇಲ್ಲಿ ಏನಾಗ್ತಿದ್ದಾರೆ ಅಂತಂದರೆ ನೋಡಿರಿ, ಮತ್ತೊಂದು ಕಾನ್ಸೆಪ್ಟ್ ಯಾವುದು ಅಂತಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಹೇಳ್ತೀವಿ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಸೀಮಾಂತ ತುಷ್ಟಿಗುಣದ ನಿಯಮ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಇಲ್ಲಿ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ದಿ ಲಾ ಆಫ್ ಡಿಮಿನಿಷಿಂಗ್ marginal utility.
ಯುಟಿಲಿಟಿ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನೇಮ ಇದು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಒಳ್ಳೆಯ ನೇಮ ಅಂತ ನಾವು ಇದನ್ನು ಪರಿಗಣಿಸಿದ್ದೇವೆ. ಯಾಕೆಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನೇಮ ಇದು ತುಷ್ಟಿಗುಣದ ವಿಶ್ಲೇಷಣೆಯ ಪ್ರಮುಖ ನಿಯಮಗಳಲ್ಲೇ ಅತ್ಯಂತ ಮಹತ್ವದ ನೇಮ ಅಂತ ನಾವು ಇದನ್ನು ಕರಿತೀವಿ. ಇದು ಅನುಭೋಗಿಯ ವರ್ತನೆಯನ್ನು ಗಾಢವಾಗಿ ಅಧ್ಯಯನವನ್ನು ಮಾಡ್ತಾ ಇದೆ. ಈ ನಿಯಮದ ಪ್ರಕಾರ ಅನುಭೋಗಿ ಯಾವ ರೀತಿಯಾಗಿ ವಸ್ತುಗಳನ್ನು ಅನುಭೋಗಿಸುವಾಗ ಆತನ ವರ್ತನೆ, ಆತನ ಚಟುವಟಿಕೆ, ಆತನ ಮನೋಸ್ಥಿತಿ ಯಾವ ರೀತಿಯಾಗಿರುತ್ತದೆ ಅನ್ನೋದನ್ನು ನಾವು ಸಿದ್ಧಾಂತದಲ್ಲೇ ಅರ್ಥ ಮಾಡ್ಕೋಬೋದು. ಇದರಿಂದ ಬೇಡಿಕೆ ನಿಯಮ, ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಅನುಭೋಗಿ ಅಧಿಕ ತೃಪ್ತಿ ಇಂತಹ ನಿಯಮಗಳನ್ನು ನಾವೇನು ಮಾಡ್ತೀವಿ ಅಂದರೆ ಅಧ್ಯಯನವನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಇದು ನಮ್ಮ ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ನಿಯಮ ಅಂತ ನಾವು ಇದನ್ನು ಕರಿತೀವಿ. ಏಕೆಂದರೆ ಈ ನಿಯಮದ ಆಧಾರದ ಮೇಲಿಂದ ಭಾಳಷ್ಟು ಸಿದ್ಧಾಂತಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ರಚನೆ ಮಾಡಿದ್ದೇವೆ. ಕೆಲವೊಂದು ಆರ್ಥಿಕ ನಿಯಮಗಳನ್ನು ನಾವು ರಚನೆ ಮಾಡಿದ್ದೇವೆ. ಅದಕ್ಕಾಗಿ ಆರ್ಥಿಕ ನಿಯಮಗಳನ್ನು, ಸಿದ್ಧಾಂತಗಳನ್ನು ರಚನೆ ಮಾಡೋದಕ್ಕೆ ನಮಗೆ ಅತ್ಯಂತ ಸಹಕಾರಿಯಾಗಿರೋದು ಯಾವುದು ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ನಾವು ಇದನ್ನು ಹೇಳ್ತೀವಿ. ಅದಕ್ಕೆ ಈ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಏನು ಅಂತ ನಾವು ಹೇಳ್ಬೋದಲ್ಲ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ನಮಗೆ ಮೊಟ್ಟ ಮೊದಲನೇ ಸಲ ತಿಳಿಸೋರು ಯಾರು ಅಂತಂದರೆ ಜರ್ಮನಿಯ ಅರ್ಥಶಾಸ್ತ್ರಜ್ಞ ಗೋಷನ್. ಜರ್ಮನಿಯ ಅರ್ಥಶಾಸ್ತ್ರಜ್ಞ ಗೋಷನ್ ಅವರು ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮ ಅಂದರೆ ಏನು ಅಂತೋದನ್ನು, ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮದ ಬಗ್ಗೆ ನಮಗೆ ಮೊಟ್ಟ ಮೊದಲ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ಜರ್ಮನಿಯ ಅರ್ಥಶಾಸ್ತ್ರಜ್ಞ ಗೋಷನ್. ಗೋಷನ್ ನೋಡ್ರಿ, ಜರ್ಮನಿಯ ಅರ್ಥಶಾಸ್ತ್ರಜ್ಞ ಗೋಷೆನ್. ಗೋಷೆನ್ ಜರ್ಮನಿಯ ಅರ್ಥಶಾಸ್ತ್ರಜ್ಞ ಗೋಷನ್. ಗೋಷನ್ ಅವರು ಈ ನಿಯಮವನ್ನು ಏನು ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾರೆ. ಆನಂತರ ಈ ನಿಯಮವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಮತ್ತಷ್ಟು ಏನು ಮಾಡಿದರು ಅಂದರೆ ಇದನ್ನು ಪ್ರಸಿದ್ಧಿಗೊಳಿಸಿದರು ಅಂತ ನಾವು ಅದನ್ನು ಹೇಳ್ತೀವಿ. ಹಾಗಾದರೆ ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಪೂರ್ವದಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಮನುಷ್ಯ ಸರಕುಗಳನ್ನು ಅನುಭವಿಸಿದಾಗ, ಯಾವುದೇ ವಸ್ತುವನ್ನು ನೋಡುವಾಗ, ಯಾವುದೇ ವಸ್ತುವನ್ನು ಕೇಳುವಾಗ, ಈಗ ನಾವೊಂದು ಸುಂದರವಾದಂಥ ಚಿತ್ರವನ್ನು ನೋಡ್ತಾ ಇರ್ಬೋದು, ಒಳ್ಳೆಯ ಮಧುರವಾದಂಥ ಸಂಗೀತವನ್ನು ಕೇಳ್ತಾ ಇರ್ಬೋದು, ನೋಡ್ರಿ ಸಿಹಿಯಾದ ಪದಾರ್ಥಗಳನ್ನು ಸೇವಿಸ್ತಾ ಇರ್ಬೋದು. ಆದರೆ ನಿರಂತರವಾಗಿ ಅವುಗಳನ್ನೇ ನಾವು ಸೇವಿಸ್ತಾ ಇದ್ದೀವಿ, ನಿರಂತರವಾಗಿ ಅವುಗಳನ್ನೇ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಕ್ರಮೇಣವಾಗಿ ಅವುಗಳ ಬಗೆಗೆ ಇರುವಂಥ ಅಭಿರುಚಿ ಏನಾಗ್ತದೆ ಅಂದರೆ ಕಡಿಮೆ ಆಗುತ್ತದೆ. ಈಗ ನೋಡ್ರಿ, ನಾವು ಸುಂದರವಾದಂಥ ಒಂದು ಚಿತ್ರನ ನೋಡ್ತಾ ಇದ್ದರೆ ಮೊದಲನೇ ದಿವಸ ಭಾಳ ಚಂದ ಅನಿಸ್ತದೆ. ಎರಡನೇ ದಿವಸ ಅದನ್ನೇ ನೋಡಿದಾಗ, ಮೂರನೇ ದಿವಸ ಅದೇ ಚಿತ್ರವನ್ನು ನೋಡಿದಾಗ ನಮಗೆ ನಿನ್ನೆಗಿಂತಲೂ ಇವತ್ತು ಏನಾಗ್ತದೆ ಹೇಳ್ರಿ, ಅದರ ಮೇಲಿನ ಒಂದು ಅಭಿಮಾನ ಕಡಿಮೆ ಆಗ್ತದೆ. ಮತ್ತೆ ಏನಾಗ್ತದೆ ಅಂದರೆ ಆ ಚಿತ್ರ ಬಗ್ಗೆ ಇರುವಂಥ ಒಂದು ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಪ್ರತಿ ದಿವಸ ನಾವು ಅದೇ ಚಿತ್ರವನ್ನು ನೋಡೋದರಿಂದ, ಪ್ರತಿ ದಿವಸ ನಾವು ಅದೇ ಸಂಗೀತವನ್ನು ಕೇಳೋದರಿಂದ, ಅದು ಒಳ್ಳೆಯ ಸಂಗೀತನೇ, ಆದರೆ ಪ್ರತಿ ದಿವಸ ಅದೇ ಸಂಗೀತವನ್ನು ಕೇಳೋದರಿಂದ ಅದೇನಾಗುತ್ತದೆ ಹೇಳ್ರಿ, ನಮಗೆ ಸಾಕು ಅಂತ ಅನಿಸ್ತದೆ. ನಮಗೆ ಅದೇನಾಗ್ತದೆ ಅಂದರೆ ಸಾಕು ಅಂತ ಅನಿಸ್ತದೆ. ಒಳ್ಳೆಯ ಸಿಹಿಯನ್ನು ನಾವು ಸೇವನೆ ಮಾಡ್ತಾ ಇರ್ತೀವಿ, ಆದರೆ ಪ್ರತಿ ದಿವಸ ನಾವು ಸಿಹಿಯನ್ನು ಸೇವನೆ ಮಾಡಿದರೆ ಆ ಸಿಹಿ ಎಷ್ಟೇ ಚೆನ್ನಾಗಿದ್ರೂ ಸಹಿತ ಸಾಕು ಅಂತ ಅನಿಸ್ತದೆ. ಹೌದಲ್ಲ? ಇವೆಲ್ಲ ನಮಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರಗಳು. ಯಾಕೆಂದರೆ ಒಂದು ವಸ್ತುವನ್ನು ನಾವು ನಿರಂತರವಾಗಿ ನೋಡ್ತಾ ಹೋದಂತೆ, ನಿರಂತರವಾಗಿ ಸೇವಿಸ್ತಾ ಹೋದಂತೆ, ನಿರಂತರವಾಗಿ ಅದನ್ನು ಅನುಭವಿಸುತ್ತಾ ಹೋದಂತೆ ಅದರಲ್ಲಿರುವಂಥ ಅಭಿರುಚಿ, ಆಸಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ನೋಡ್ರಿ, ಅಭಿರುಚಿ ಏನಾಗ್ತದೆ ಅಂದರೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ ಅಂತಂದರೆ, ಒಂದು ಈ ವಿಚಾರದ ಆಧಾರದ ಮೇಲೆ ನಾವು ಇಳಿಮುಖ ಸೀಮಾಂತ ದೃಷ್ಟಿಗುಣದ ನಿಯಮವನ್ನು ರಚಿಸಿದ್ದೇವೆ. ಅಂದರೆ ಗೋಷನ್ ಅವರೇನು ಹೇಳ್ತಾರೆ ಅಂತಂದರೆ, ಈ ನಿಯಮದ ಪ್ರಕಾರ ಅನುಭೋಗಿಯೊಬ್ಬನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ಆ
ಹೆಚ್ಚಿನ ಸೇವಿಸಿದ ವಸ್ತುಗಳಿಂದ ದೊರೆಯುವ ತುಷ್ಟಿಗುಣವು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಕಡಿಮೆಯಾಗುತ್ತಾ ಹೋಗುವುದಕ್ಕೆ ನಾವೇನಂತೀವಿ ರೀ ಅಂತಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಕರಿತೀವಿ. ಈಗ ನೋಡ್ರಿ, ಒಬ್ಬ ನೋಡ್ರಿ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಈಗ ಒಬ್ಬ ವಿದ್ಯಾರ್ಥಿ ಹೆಸರು, ಆ ವಿದ್ಯಾರ್ಥಿ ಹೆಸರು ಶ್ರೀವತ್ಸ ಅಂತ ಇಟ್ಕೊಳ್ರಿ. ಶ್ರೀವತ್ಸ ಅಂತ, ಶ್ರೀವತ್ಸ ನೋಡ್ರಿ, ಇದು ನಮ್ಮ ವಿದ್ಯಾರ್ಥಿ ಹೆಸರು ಶ್ರೀವತ್ಸ. ಶ್ರೀವತ್ಸ ಏನು ಮಾಡ್ತಾನೆ ಅಂದರೆ ಇಲ್ಲಿ 3 ಸೇಬುಗಳನ್ನು ಸೇವಿಸ್ತಾನೆ. 3 ಸೇಬು ಹಣ್ಣುಗಳನ್ನು ಸೇವಿಸ್ತಾನೆ. 10 ನಿಮಿಷದಲ್ಲಿ ಹೆಚ್ಚಿಟ್ಕೊಂಡು 3 ಸೇಬುಗಳನ್ನು ಸೇವಿಸ್ತಾನೆ. ಹೌದು, 3 ಸೇಬುಗಳನ್ನು ಸೇವಿಸಿದಾಗ ಆತ ಮೊದಲನೇ ಸೇಬುವಿನಿಂದ ಒಂದನೇ ಸೇಬು ನೋಡಿ, 1ನೇ ಸೇಬುವಿನಿಂದ ಅವನಿಗೆ ತೃಪ್ತಿ ಗುಣ ಎಷ್ಟು ಸಿಗ್ತದೆ ರೀ? 50ರಷ್ಟು ನೋಡ್ರಿ. ಆತನಿಗೆ ಮೊದಲನೇ ಸೇಬುವಿನಿಂದ, ಶ್ರೀವತ್ಸನಿಗೆ ಮೊದಲನೇ ಸೇಬುವಿನಿಂದ ಎಷ್ಟು ತುಷ್ಟಿಗುಣ ಸಿಕ್ಕಿದೆ? 50ರಷ್ಟು ತುಷ್ಟಿಗುಣ ಸಿಕ್ಕಿದೆ ಅಂತ ನಾವು ಅದನ್ನು ಹೇಳ್ತೀವಿ. ಆತ ಮತ್ತೆ ಅದೇ ಸಮಯದಲ್ಲಿ 2ನೆಯ ಸೇಬುವನ್ನು ಸೇವಿಸ್ತಾನೆ. ಆವಾಗ ಅದರಿಂದ ಆತನಿಗೆ 40ರಷ್ಟು ತುಷ್ಟಿಗುಣ ಸಿಗುತ್ತೆ. ನೋಡ್ರಿ, 2ನೇ ಹಣ್ಣನ್ನು ಸೇವಿಸ್ತಾನೆ. ಆವಾಗ ಅದೇನಾಗ್ತದೆ ಹೇಳ್ರಿ? ಅದರಿಂದ 50ರಷ್ಟು ತುಷ್ಟಿಗುಣ ಸಿಗುವುದಿಲ್ಲ, 40ರಷ್ಟು ತುಷ್ಟಿಗುಣ ಸಿಗ್ತಿದೆ. ಅಂದರೆ ಆ 2ನೇ ಹಣ್ಣು ಕೂಡ ಅಷ್ಟೇ ಗುಣಮಟ್ಟದಿದ್ದರೂ ಸಹಿತ ಅದರಿಂದ ದೊರೆಯುವಂಥ ತುಷ್ಟಿಗುಣ ಏನಾಗ್ತದೆ ಅಂದರೆ ಕಡಿಮೆ ಆಗುತ್ತದೆ ಅಂತ. ಆಮೇಲೆ ಅವನು 3ನೆಯ ಸೇಬುವಿನ ಏನು ಮಾಡ್ತಾನಂದರೆ, ಸೇಬುವಿನಿಂದ ಆತನಿಗೆ ಇಲ್ಲಿ ನೋಡ್ರಿ 30ರಷ್ಟು ತುಷ್ಟಿಗುಣ ಸಿಗುತ್ತೆ. ನೋಡ್ರಿ, 30ರಷ್ಟು ತುಷ್ಟಿಗುಣ ಸಿಗುತ್ತೆ. ಸೇಬು ಹಣ್ಣುಗಳು ಅಷ್ಟೇ ಇವೆ, ಅವುಗಳ ಕ್ವಾಲಿಟಿ ಗುಣಮಟ್ಟ ಅಷ್ಟೇ ಇದೆ, ರುಚಿ ಅಷ್ಟೇ ಇದೆ. ಆದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತಂದರೆ, ನಾವು ಮೊದಲನೇ ಸೇಬುವನ್ನು ಸೇವಿಸಿದಾಗ 50ರಷ್ಟು ತುಷ್ಟಿಗುಣ ಭಾಳ ಚೆನ್ನಾಗಿದೆ, 50ರಷ್ಟು ತುಷ್ಟಿ ಸಿಕ್ತು, ಸೇಬು ಮೊದಲೇ ಭಾಳ ಚೆನ್ನಾಗಿದೆ ಅಂತಾನೆ. ಅಷ್ಟೇ ಗುಣಮಟ್ಟದ 2ನೆಯ ಸೇಬುವನ್ನು ಸೇವಿಸ್ತಾನೆ. ಆದ ಕೂಡಲೇ 2ನೇ ಸೇಬುವನ್ನು ಸೇವಿಸಿದಾಗ ಆತನಿಗೆ ನೋಡ್ರಿ ಇಲ್ಲಿ 40ರಷ್ಟು ಮಾತ್ರ ತುಷ್ಟಿಗುಣ ಸಿಗ್ತಿದೆ. ಅದಾದ ನಂತರ ಮತ್ತೆ 3ನೇ ಸೇಬುವನ್ನು ಸೇವಿಸ್ತಾನೆ ನಮ್ಮ ಶ್ರೀವತ್ಸ. ಆಗ ಶ್ರೀವತ್ಸನಿಗೆ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣ 3ನೇದು ಕೇವಲ 30ರಷ್ಟು. ಅಕಸ್ಮಾತ್ ಅವನು 4ನೇ ಸೇವಿಸಿದ ಅಂತ ಇಟ್ಕೊಟ್ರು, 4ನೇದು ಒಂದು ತೊಗೊಂಬಂದು ಸೇವಿಸಿದ ಅಂತ ಇಟ್ಕೊಟ್ರು, ಆಗ ಆತನಿಗೆ ತುಷ್ಟಿಗುಣ ಏನಾಗ್ತದೆ ಅಂದರೆ 20. 5ನೇ ಸೇಬುವನ್ನು ಸೇವಿಸಿದ ಅಂತ ಇಟ್ಕೊಳ್ಳೋಣ, ಆಗ ಅವನಿಗೆ 10 ಅಂತ. ಆಮೇಲೆ ಅವನು 6ನೇ ಸೇಬುವನ್ನು ಸೇವಿಸಿದ ಅಂತ ಇಟ್ಕೊಳ್ಳೋಣ, ಆಗ ಅವನಿಗೆ ನೋಡ್ರಿ ಏನಾಗ್ಬೋದು ಅಂತಂದರೆ 0 ತುಷ್ಟಿಗುಣ ಆಗ್ಬೋದು. ಸಾಕು ಅಂತ 6ನೇ ಸೇಬುವಿನಿಂದ ಆತನಿಗೆ ಸಿಕ್ಕಿರುವಂಥ ತುಷ್ಟಿಗುಣ ಏನಾಗಿರ್ಬೋದು ಅಂತಂದರೆ 0. ಅಂದರೆ ಅವನಿಗೆ ಈಗ ಅನಿಸ್ತದ 6ನೇ ಹಣ್ಣನ್ನು ಸೇವಿಸಿದ ನಂತರ ಇನ್ನು ಮೇಲೆ ನನಗೆ ಯಾವ ಸೇಬುಗಳು ಆವತ್ತು ಬೇಡ ಅಂತ ಹೇಳ್ತಾನೆ. ಯಾಕಂದರೆ 6ನೇ ಹಣ್ಣನ್ನು ಸೇವಿಸಿದಾಗ ಆತನ ತುಷ್ಟಿಗುಣ ಏನಾಗಿದೆ ಅಂದರೆ 0 ಆಗಿದೆ. ಇದು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರ್ತದೆ ನೋಡ್ರಿ. ಹೌದು, ಬರ್ತಾಯಿದೆ ಅನುಭವಕ್ಕೆ. ಯಾಕಂದರೆ ನೋಡ್ರಿ, ನಾವು ಮೊದಲನೇ ಸೇಬು ಹಣ್ಣನ್ನು ಸೇವಿಸಿದಾಗ 50, 2ನೇ ಹಣ್ಣನ್ನು ಸೇವಿಸಿದಾಗ 40, 3ನೇ ಹಣ್ಣನ್ನು ಸೇವಿಸಿದಾಗ 30, 4ನೇ ಹಣ್ಣನ್ನು ಸೇವಿಸಿದಾಗ 20 ನೋಡ್ರಿ, 5ನೇ ಹಣ್ಣನ್ನು ಸೇವಿಸಿದಾಗ 10, 6ನೇ ಹಣ್ಣನ್ನು ಸೇವಿಸಿದಾಗ 0 ತುಷ್ಟಿಗುಣ ಆಗ್ತದೆ. ಇದು ನಮ್ಮ ಜೀವನದಲ್ಲಿ ಸತ್ಯ ಘಟನೆ. ಯಾಕೆಂದರೆ ನಾವು ಯಾವುದೇ ಒಂದು ವಸ್ತುವನ್ನು ಒಂದಾದ ನಂತರ ಒಂದರಂತೆ ಸೇವಿಸ್ತಾ ಹೋದಂತೆ ಅವುಗಳಿಂದ ದೊರೆಯುವ ತುಷ್ಟಿಗುಣವು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಸರಕಿನಿಂದ ಸರಕಿಗೆ ಈ ತುಷ್ಟಿಗುಣವು ಕಡಿಮೆಯಾಗುತ್ತಾ ಏನು ಹೋಗಿದೆಯಲ್ಲ, ಇದು ಈ ಕಡಿಮೆಯಾಗುತ್ತಾ ಹೋಗುವುದೇ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹೌದು, ನೋಡ್ರಿ, ನಾವೀಗ ಹಸಿವಾದಾಗ ಮೊದಲೇ ಚಪಾತಿ ತಿಂತೀವಿ, ಭಾರಿ ಬೇಕಾಗಿರ್ತದೆ. 2ನೇ ತಿಂತೀವಿ, ಸಾಕು ಅನಿಸ್ತದೆ.
ಮೂರನೇ ತಿಂತೀವಿ ಸಾಕಪ್ಪ ಅಂತ ಹೇಳ್ತೀವಿ. ಯಾಕಿರ್ಬೋದು ಅಂತಂದರೆ ಮೂರನೇ ಚಪಾತಿಯನ್ನು ಸೇವಿಸಿದಾಗ ತುಷ್ಟಿಗುಣ ಶೂನ್ಯ ಆಗಿಬಿಡ್ತದೆ. ಆಗ ನಮ್ಗೆ ಸಾಕು ಅಂತ ಅನಿಸ್ತದೆ. ಆದರೆ ಇನ್ನೂ ಏನಾದರೂ ತಿಂದರೆ ಅದರಿಂದ ನಮ್ಮ ತುಷ್ಟಿಗುಣ ಮೈನಸ್ ಆಗ್ತದೆ ಅನ್ನುವಂಥ ಕಲ್ಪನೆ ಕೂಡ ಇಲ್ಲಿದೆ. ಅದಕ್ಕಾಗಿ ಹೀಗೆ ಸರಕುಗಳನ್ನು ಒಂದಾದ ನಂತರ ಒಂದು ನಿರ್ದಿಷ್ಟ ಸಮಯದಲ್ಲಿ ಸೇವಿಸ್ತಾ ಹೋದಂತೆ ಇಲ್ಲಿ ಏನಾಗ್ತದೆ ಅಂದರೆ ಸರಕಿನಿಂದ ಸರಕಿಗೆ ಸಿಗುವ ತುಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಇದಕ್ಕೆ ನಾವೇನಂತೀವಿ ಅಂತಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಕರಿತೀವಿ. ಅದನ್ನೇ ನಾವೇನು ಮಾಡ್ತೀವಿ ಅಂತಂದರೆ ಈ ರೀತಿಯಲ್ಲಿ ಹೇಳ್ಬೋದು. ಹಾಗಾದರೆ ಸೀಮಾಂತ ತುಷ್ಟಿಗುಣದ ನಿಯಮ ಅಂದರೇನು? ಇದನ್ನು ತಿಳಿಸಿದವರು ಗೋಷನ್, ಜರ್ಮನಿಯ ಅರ್ಥಶಾಸ್ತ್ರಜ್ಞ ಗೋಷನ್ ಅವರು ಈ ನಿಯಮವನ್ನು ಪ್ರತಿಪಾದಿಸಿದ್ದಾರೆ. ಮೊದಲನೇ ಸಲ ಅವರು ಹೇಳಿದ್ದಾರೆ. ಹಾಗಾದರೆ ನೋಡಿ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಎಂದರೇನು? ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತಂದರೆ ನೋಡಿ, ಇಲ್ಲಿ ಬರ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ. ಅನುಭೋಗಿ ಓರ್ವನು ಇತರ ವಸ್ತುಗಳ ಅನುಭೋಗವನ್ನು ಸ್ಥಿರವಾಗಿರಿಸಿ ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಅನುಭೋಗವನ್ನು ಹೆಚ್ಚಿಸಿದಂತೆಲ್ಲ ಆ ಹೆಚ್ಚಿನ ವಸ್ತುವಿನ ವಿವಿಧ ಘಟಕಗಳಿಂದ ದೊರೆಯುವ ಸೀಮಾಂತ ತುಷ್ಟಿಗುಣವು ಇಳಿಮುಖವಾಗುತ್ತದೆ. ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವೆಂದು ಕರೆಯುತ್ತಾರೆ. ಅನುಭೋಗಿಯೋರ್ವನು ಇತರ ವಸ್ತುಗಳ ಅನುಭೋಗವನ್ನು ಸ್ಥಿರವಾಗಿರಿಸಿ, ಅಂದರೆ ಅವನು ಏನು ಮಾಡಬೇಕು ಅಂತಂದರೆ ಇತರ ವಸ್ತುಗಳ ಅನುಭೋಗವನ್ನು ಸ್ಥಿರವಾಗಿರಿಸಬೇಕು. ಬೇರೆ ವಸ್ತುಗಳನ್ನು ಅನುಭವಿಸೋ ಹಾಗಿಲ್ಲ, ಒಂದು ನಿರ್ದಿಷ್ಟ ವಸ್ತುವನ್ನು ಮಾತ್ರ ಅನುಭವಿಸ್ತಾ ಹೋಗಬೇಕು. ಅಂದರೆ ಅನುಭೋಗಿಯೋರ್ವನು ಇತರ ವಸ್ತುಗಳ ಅನುಭೋಗವನ್ನು ಸ್ಥಿರವಾಗಿರಿಸಿ, ಬೇರೆ ವಸ್ತುಗಳನ್ನು ಅನುಭವಿಸೋ ಹಾಗಿಲ್ಲ. ನೋಡಿರಿ, ಇತರ ವಸ್ತು ಅನುಭವವನ್ನು ಸ್ಥಿರವಾಗಿರಿಸಿ ನೋಡಿರಿ, ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಅನುಭೋಗವನ್ನು ಹೆಚ್ಚಿಸಿದಂತೆಲ್ಲ, ಅವುಗಳನ್ನು ಹೆಚ್ಚಿಸ್ತಾ ಹೋದಂತೆ, ಅನುಭವಿಸ್ತಾ ಹೋದಂತೆ ಆ ಹೆಚ್ಚಿನ ವಸ್ತುವಿನ ವಿವಿಧ ಘಟಕಗಳಿಂದ ದೊರೆಯುವ ಸೀಮಾಂತ ತುಷ್ಟಿಗುಣವು ಇಳಿಮುಖವಾಗುತ್ತದೆ. ಇದನ್ನೇ ನಾವೇನನ್ನುತ್ತೇವೆ ಹೇಳ್ರಿ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ನಾವು ಇದನ್ನು ಕರಿತೀವಿ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ನಾವು ಇದನ್ನು ಏನು ಮಾಡ್ತೇವೆ ಹೇಳ್ರಿ, ಕರೆಯುತ್ತೇವೆ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ನಾವು ಇದನ್ನು ಕರಿತೀವಿ. ಸರಿ, ಈಗ
ಈ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ನಾವು ಹಲವಾರು ಸಿದ್ಧಾಂತಗಳಲ್ಲಿ ನಾವಿಲ್ಲಿ ಏನು ಮಾಡ್ಕೋತೀವಿ ಅಂತಂದರೆ ಉಪಯೋಗವನ್ನು ಪಡ್ಕೋತೀವಿ. ಈ ಸೀಮಾಂತ ತುಷ್ಟಿಗುಣದ ನಿಯಮ ಇಲ್ಲಿ ಏನಾಗ್ತದೆ ಅಂತಂದರೆ, ಸಾಮಾನ್ಯವಾಗಿ ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣವು ಕ್ರಮೇಣವಾಗಿ ಏನಾಗ್ತದೆ ಹೇಳಿ ಹೆಚ್ಚಾಗುತ್ತಾ ಹೋಗ್ತದೆ. ಸೀಮಾಂತ ತುಷ್ಟಿಗುಣವು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಅದಕ್ಕೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಾವು ತಿಳ್ಕೋಬೇಕಾದ್ರೆ ಇಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಈ ಎರಡನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಟ್ಟಿನಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತಂದರೆ, ಅನುಭೋಗಿ ಓರ್ವನು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ನಿರಂತರವಾಗಿ ಅನುಭೋಗಿಸುತ್ತಾ ಹೋದಂತೆ ಹೆಚ್ಚಿನ ಸರಕುಗಳಿಂದ ದೊರೆಯುವ ತುಷ್ಟಿಗುಣವೇ ಹೆಚ್ಚಿನ ವಸ್ತುಗಳಿಂದ ದೊರೆಯುವ ತುಷ್ಟಿಗುಣವು ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಎಂದು ನಾವು ಇದನ್ನು ಕರೆಯುತ್ತೇವೆ. ನೋಡ್ರಿ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ನಾವು ಅದನ್ನು ಕರಿತೀವಿ. ಹೀಗೆ ತುಷ್ಟಿಗುಣದ ನಿಯಮ ಏನಾಗ್ತದೆ ಅಂತಂದರೆ, ಒಳ್ಳೆಯ ಒಂದು ಸಿದ್ಧಾಂತಕ್ಕೆ ಇದು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಹೀಗೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಿಯಮಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಿಮ್ಗೆ ಗೊತ್ತದಲ್ಲ. ಈಗ ಒಟ್ಟು ತುಷ್ಟಿಗುಣ ಅಂದರೆ ಏನು ನೋಡ್ರಿ, ನಿರ್ದಿಷ್ಟ ಅವಧಿಯಲ್ಲಿ ಸೇವಿಸಿರುವಂಥ ಎಲ್ಲ ಸರಕುಗಳಿಂದ ದೊರೆತಿರುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಅಂತಂದರೆ ಒಂದು ಹೆಚ್ಚುವರಿ ಘಟಕವನ್ನು ಸೇವಿಸಿದಾಗ ಅದರಿಂದ ದೊರೆಯುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಯಾವಾಗಲೂ ಇಳಿಮುಖವಾಗುತ್ತಾ ಹೋಗುತ್ತದೆ. ಸೀಮಾಂತ ತುಷ್ಟಿಗುಣ ಏನಾಗ್ತದೆ ಹೇಳಿ ವಿದ್ಯಾರ್ಥಿಗಳೇ, ಯಾವಾಗಲೂ ಇಳಿಮುಖವಾಗುತ್ತಾ ಹೋಗುತ್ತದೆ. ಅದನ್ನೇ ನಾವೇನು ಮಾಡ್ಬೋದು ಅಂತಂದರೆ, ಒಂದು ಕೋಷ್ಟಕದ ರೂಪದಲ್ಲಿ ನೋಡ್ಬೋದು. ನೋಡ್ರಿ, ಹೇಗೆ ಇಳಿಮುಖವಾಗುತ್ತಾ ಹೋಗುತ್ತದೆ ಅನ್ನೋದನ್ನು ಒಂದು ಕೋಷ್ಟಕದ ಮುಖಾಂತರ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಒಟ್ಟು ತುಷ್ಟಿಗುಣ ನೋಡ್ರಿ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಟೋಟಲ್ ಯುಟಿಲಿಟಿ ಟಿ, ಇದು ಸೀಮಾಂತ ತುಷ್ಟಿಗುಣ. ಮಾರ್ಜಿನಲ್ ಯುಟಿಲಿಟಿ MU ಅಂತ ನಾವು ಇದನ್ನು ಹೇಳ್ತೀವಿ. ಇಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ. ಅನುಭೋಗಿಸಿದ ನೀರಿನ ಲೋಟಗಳ ಸಂಖ್ಯೆ. ಅನುಭೋಗಿಸಿದ ನೀರಿನ ಲೋಟಗಳ ಸಂಖ್ಯೆ. ಸರಕು ಹೌದು. ಇಲ್ಲಿ ಅನುಭೋಗಿಸಿದ ನೀರಿನ ಲೋಟಗಳ ಸಂಖ್ಯೆ TU MU. ಇಲ್ಲಿ 1 2 3 4 5 6 ನೋಡ್ರಿ. ವಿದ್ಯಾರ್ಥಿಗಳೇ, ನೀವಿಲ್ಲಿ ಗಮನಿಸಬಹುದು, TU ಮೊದಲೇ ನೀರಿನ ಲೋಟ ಕುಡಿದಿದ್ದಾರೆ ನಮ್ಮ ವಿದ್ಯಾರ್ಥಿ. ಮೊದಲನೇ ಲೋಟದಿಂದ ಆತನಿಗೆ ಟೋಟಲ್ ಎಷ್ಟು ಸಿಕ್ಕಿದೆ ಅಂದರೆ 12, 2ರಿಂದ 10, 26, 30, 28. ಇಲ್ಲಿ ನೋಡ್ರಿ, 12, 8, 6, 4, 0 -2. ಇಲ್ಲಿ ವಿದ್ಯಾರ್ಥಿಗಳೇ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಯಾವ ರೀತಿಯಾಗಿರ್ತಿದೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ನೋಡ್ಬೋದು. ಯಾವ ರೀತಿಯಾಗಿರ್ತಿದೆ ಅಂತ ನಾವಿಲ್ಲಿ ನೋಡ್ಬೋದು. ಒಬ್ಬ ವಿದ್ಯಾರ್ಥಿ ಬೇಸಿಗೆ ದಿವಸ ಬಾಯಾರಿ ಮನೆಗೆ ಬಂದಿದ್ದಾನೆ ಕಾಲೇಜಿನಿಂದ. ಅವನು ಮೊದಲನೇ ಲೋಟ ನೀರನ್ನು ಕುಡಿತಾನೆ. ಅನುಭೋಗಿಸಿದ ನೀರಿನ ಲೋಟಗಳ ಸಂಖ್ಯೆ 1 ಲೋಟ ನೀರನ್ನು ಕುಡಿತಾನೆ. ಆತನಿಗೆ ಅದರಿಂದ ದೊರೆತಿರ್ತಕ್ಕಂಥ
ತುಷ್ಟಿಗುಣ ಎಷ್ಟ್ರಿ ಅಂತ ಸೀಮಾಂತ ತುಷ್ಟಿಗುಣ 12 ನೋಡ್ರಿ. 2ನೇ ಲೋಟ ಕುಡಿತಾನೆ ಅದರಿಂದ 8. 3ನೇ ಲೋಟ ಸೇವನೆ ಮಾಡ್ತಾನೆ 6. 4ನೇ ಲೋಟ ಸೇವನೆ ಮಾಡ್ತಾನೆ 4. 5ನೇ ಲೋಟ ಸೇವನೆ ಮಾಡ್ತಾನೆ 0. 6ನೇ ಲೋಟ ಸೇವನೆ ಮಾಡ್ತಾನೆ -2. ಹೀಗೆ ಕಾಯಿತು. ಈ ಸೀಮಾಂತ ತುಷ್ಟಿಗುಣಗಳ ಮೊತ್ತವೇ ಒಟ್ಟು ತುಷ್ಟಿಗುಣ. ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ಸೀಮಾಂತ ತುಷ್ಟಿಗುಣದ ಒಟ್ಟು ಮೊತ್ತವೇ ಒಟ್ಟು ತುಷ್ಟಿಗುಣ ಅಂತ. ಇಲ್ಲಿ ನೋಡ್ರಿ, ಸೀಮಾಂತ ತುಷ್ಟಿಗುಣ ಮೊದಲನೇ ಲೋಟವನ್ನು ಸೇವಿಸಿದಾಗ, ಮೊದಲನೇ ಲೋಟ ನೀರನ್ನು ಸೇವಿಸಿದಾಗ ನಮ್ಮ ವಿದ್ಯಾರ್ಥಿಗೆ ಸಿಕ್ಕತಕ್ಕಂಥ ತುಷ್ಟಿಗುಣ 12. 2ನೇ ಲೋಟ ಸೇವಿಸ್ತಾನೆ ಬಾಯಾರಿಕಾಗಿದೆ 8. 12 12. ಆಮೇಲೆ 12 ಆದ ನಂತರ ಇಲ್ಲಿ ತುಷ್ಟಿಗುಣ ಅಲ್ಲಿ 2ರಿಂದ 10. 12 8 ಇದು 20. 12 2ನೇ ಲೋಟ ಸೇರಿಸಿದಾಗ 8. 12 8 20. 12 1ರಿಂದ 12. 12 8 20. 20 3ನೇ ಸೇವಿಸ್ತಾನೆ 6. 12 8 20. 20 ಇಂದ 6 26. 26 ಇಂದ 4 ನೋಡಿ. 4ನೇ ಲೋಟ ಸೇವಿಸಿದಾಗ 4. 4 12 8 20. 20 ಇಂದ 6 26. 26 4 30. 5ನೇ ಲೋಟ ಸೇವಿಸ್ತಾನೆ, ಯಾವುದೇ ತುಷ್ಟಿಗುಣ ಸಿಗೋದಿಲ್ಲ, ಅದಕ್ಕಾಗಿ ಇದೇ 30 ಇಲ್ಲಿ ಇರ್ತಿದೆ. ಆನಂತರ ಅವನು ಒತ್ತಾಯಪೂರ್ವಕವಾಗಿ 6ನೇ ಲೋಟ ನೀರನ್ನು ಸೇವಿಸ್ತಾನೆ, ಆಗ ಅವನ ಸೀಮಾಂತ ತುಷ್ಟಿಗುಣ ಏನಾಗ್ತದೆ ರೀ -2. -2 ಆಗಿದೆ ಅಂದರೆ ಇಲ್ಲಿ 28 ನೋಡಿರಿ. 28 30 ಇದ್ದಿಲ್ಲ ಏನಾಯ್ತು ಹೇಳ್ರಿ 28 ಆಯಿತು ಅಂತ. ಅಂದರೆ ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ನೀವು ನೋಡ್ತಾ ಇದ್ದೀರಿ. ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಸೀಮಾಂತ ತುಷ್ಟಿಗುಣದಲ್ಲಿ ಏನಾಗ್ತಾ ಇದೆ, ಇಳಿಕೆ ಆಗ್ತಾ ಇದೆ. ಒಂದು ಮೊದಲನೇ ಲೋಟ ನೀರಿನಿಂದ 12, 2ನೇ ಲೋಟ ನೀರಿನಿಂದ 8, 3ನೇ ಲೋಟ ನೀರಿನಿಂದ 6, 4ನೇ ಲೋಟ ನೀರಿನಿಂದ 4, 5ನೇ ಲೋಟ ನೀರಿನಿಂದ 0, 6ನೇ ಲೋಟ ನೀರಿನಿಂದ -2. ಅಂದರೆ ಒತ್ತಾಯವಾಗಿ ಸೇವಿಸಿದಾಗ ತುಷ್ಟಿಗುಣ ಏನಾಗ್ತದೆ ಅಂದರೆ ಕಡಿಮೆಯಾಗುತ್ತದೆ ಅಂತ. ಅದಕ್ಕೆ ಇಲ್ಲಿ ತುಷ್ಟಿಗುಣ ಕಡಿಮೆಯಾಗುತ್ತದೆ ಅಂತ. ಇದನ್ನು ನಾವೇನಂತೀವಿ ಅಂದರೆ ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣವು ವಸ್ತುವಿನಿಂದ ವಸ್ತುವಿಗೆ ಸೀಮಾಂತ ತುಷ್ಟಿಗುಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ಇದನ್ನು ಎಲ್ಲವನ್ನು ಸೇರಿಸಿ ನಾವು ಇಟ್ಕೊಂಡಾಗ ಅದು ಒಟ್ಟು ತುಷ್ಟಿಗುಣ ಆಗುತ್ತದೆ. ಒಟ್ಟು ತುಷ್ಟಿಗುಣವು ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಒಟ್ಟು ತುಷ್ಟಿಗುಣವು ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ನೋಡಿರಿ 12 12 12 2ನೇ ಹಣ್ಣಿನಿಂದ 8, 12 8 20, 12 8 20 ಇದೊಂದು 6 26, 26 4 30, 0 30, -2 28, 32 ಹೋಯಿತು 28 ಉಳಿತು. ಹೀಗೆ ಸೀಮಾಂತ ತುಷ್ಟಿಗುಣವು ಕೆಳಮುಖ ಇದು ಇಳಿಮುಖವಾಗುತ್ತಾ ಹೋಗುತ್ತದೆ. ಒಟ್ಟು ತುಷ್ಟಿಗುಣವು ಹೆಚ್ಚಾಗುತ್ತಾ ಹೋಗುತ್ತದೆ, ಆದರೆ ಅದು ಇಳಿಮುಖ ದರದಲ್ಲಿ ಹೆಚ್ಚಾಗುತ್ತದೆ. ಹೀಗೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಅಂದರೇನು ಅನ್ನೋದನ್ನು ಅಧ್ಯಯನ ಮಾಡಿದ್ದೇವೆ. ಮತ್ತು ಮುಂದಿನ ತರಗತಿಯಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ತರಗತಿಗೆ ವಿರಾಮ ಹೇಳೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.